ಎಲ್ಲರಿಗೂ ನಮಸ್ತೆ. ಇದು KVG ಬ್ಯಾಂಕ್ ಗ್ರಾಮೀಣ ಬ್ಯಾಂಕ್ ಅನ್ನೋದು ಎಲ್ಲರಿಗೂ ಸಮಸ್ಯೆ ನಡೆದೈತಿ. ಫೋನ್ಪೇ ಗಿನ್ಪೇ ಎಲ್ಲ ಬಂದಾಗೈತಿ. ಈ ಸದ್ಯಕ್ಕೆ ಸ್ಟಾರ್ಟ್ ಆಗೈತಿ. ಯಾವ ಥರ ಫೋನ್ಪೇ ಚಾಲು ಮಾಡೋದು ಈ ವಿಡಿಯೋದಾಗ ತಿಳಿಸ್ಕೊಡ್ತೀನಿ. ಯಾರ್ಯಾರು KVG ಬ್ಯಾಂಕ್ ಇನ್ನೊರ್ಗೆ ಫೋನ್ಪೇ ಯಾರು ಬಂದದ್ದು ಕೂತ್ಕೊಂಡಿರಿ ಈ ವಿಡಿಯೋ ಅಂಥವ್ರಿಗೆ ಫೋನ್ಪೇ ಯಾವ ಥರ ಟೆಕ್ನಿಕಲ್ ಇಶ್ಯೂ ಐತಲ್ಲ ಅದು ಪ್ರಾಬ್ಲಮ್ ಸಾಲ್ವ್ ಆಗ್ತದೆ ಈ ವಿಡಿಯೋದಾಗ. ಈ ಸದ್ಯಕ್ಕೆ ಯಾರ್ಯಾರು ಫೋನ್ಪೇ ಬಂದಾಗೈತಲ್ಲ ಅದು ಯಾವ ಥರ ಮಾಡ್ಕೊಳ್ಳೋದಂದ್ರೆ ಮೊದಲು ಒಂದು ಆಧಾರ್ ಕಾರ್ಡಿಗೆ ಒಂದೇ ನಂಬರ್ ಲಿಂಕ್ ಇರ್ತೈತಲ್ಲ ಅದು KVG ಬ್ಯಾಂಕ್ನಾಗ ಲಿಂಕ್ ಇರ್ತೈತಿ. ಅದು ಒಬ್ಬರಿಗೆ ಇರಬೇಕು, ಒಂದೇ ಅಕೌಂಟ್ ಇರಬೇಕು. ಮತ್ತು ನಿಮ್ಮ ಅಪ್ಪ ಅಮ್ಮರು ಅದೇ ಬ್ಯಾಂಕ್ ಅದೇ ನಂಬರ್ ನಿಮ್ಮ ನಂಬರ್ ಲಿಂಕ್ ಇರ್ತಾರೆ ಅದು ಆಗಲ್ಲ. ಅದಕ್ಕೋಸ್ಕರ ಇದು ಒಂದು ಸಾರಿ ಟ್ರೈನು ಮಾಡಿರಿ. ಅಕಸ್ಮಾತ್ ಏನರ ಪ್ರಾಬ್ಲಮ್ ಆಗ್ತಾರೆ ಕಮೆಂಟ್ದಾಗ ಹಾಕ್ರಿ, ಅದಕ್ಕೆ ಸೊಲ್ಯೂಷನ್ ಅಲ್ಲೇ ಕಮೆಂಟ್ದಾಗ ತಿಳಿಸ್ತೀನಿ. ಅಂದರೆ ಇಲ್ಲಿಕಂದ್ರೆ ನನಗೆ ಗೊತ್ತಿತ್ತಂದ್ರೆ ವೀಡಿಯೋನು ಮಾಡಿ ಹಾಕ್ತೀನಿ, ಅದೇ ಥರ ಮಾಡ್ತೀನಿ. ಈ ಸದ್ಯ ಯಾವ ಥರ ವೀಡಿಯೋ ಮಾಡೋದು ಅನ್ನೋದು ಈ ವಿಡಿಯೋದಾಗ ಸ್ಟಾರ್ಟ್ ಮಾಡ್ತೀನಿ. ಮತ್ತು ಇದು ATM ಕಾರ್ಡಲ್ಲೇ ಆಗಲ್ಲ, ಸದ್ಯಕ್ಕೆ ATM ಕಾರ್ಡಲ್ಲೇ ಬಂದಾಗೈತಿ. ಆಧಾರ್ ಕಾರ್ಡ್ ನಿಮ್ಮ ಇದಕ್ಕೆ ಡಾಕ್ಯುಮೆಂಟ್ ಏನು ಬೇಕಂದ್ರೆ ಆಧಾರ್ ಕಾರ್ಡ್ ಬೇಕು. ಆಧಾರ್ ಕಾರ್ಡ್ ಯಾವ ಥರ ಅನ್ನೋದು ಆಧಾರ್ ಕಾರ್ಡ್ ಮ್ಯಾಗ ತೋರಿಸ್ತೀನಿ. ಯಾವ ಥರ ಅನ್ನೋದು ಈ ವಿಡಿಯೋದಾಗ ಸ್ಟಾರ್ಟ್ ಮಾಡ್ತೀನಿ. ಬರೀ ಯಾವ ಥರ ಅನ್ನೋದು ವಿಡಿಯೋ ನೋಡಿರಿ, ಸದ್ ಗೊತ್ತಾಗುತ್ತೆ. ಮೊದಲು ಏನು ಮಾಡ್ಬೇಕಂದ್ರೆ ಮೊದಲು ಸ್ಟಾರ್ಟಿಂಗ್ ಫೋನ್ಪೇ ಓಪನ್ ಮಾಡ್ಕೊರಿ. ಓಪನ್ ಮಾಡ್ಕೊಂಡು ಬಳಕ ಇಲ್ಲಿ ಚೆಕ್ ಬ್ಯಾಲೆನ್ಸ್ ಅಂತ ಇರುತ್ತಲ್ಲ, ಚೆಕ್ ಬ್ಯಾಲೆನ್ಸ್ ಮ್ಯಾಗ ಕ್ಲಿಕ್ ಮಾಡಿರಿ. ಅವಾಗ ಏನು ಮಾಡ್ಬೇಕಂದ್ರೆ ಇಲ್ಲಿ 2 UPI ಅಕೌಂಟ್ ಇರುತ್ತಲ್ಲ ಇದ್ರ ಮ್ಯಾಗ ಕ್ಲಿಕ್ ಮಾಡ್ಕೊರಿ. ಕ್ಲಿಕ್ ಮಾಡ್ಕೊಂಡು ಬಳಕ ಬ್ಯಾಂಕ್ ಅಕೌಂಟ್ ಅಂತ ಇರ್ತೈತಲ್ಲ ಇದ್ರ ಮ್ಯಾಗ ಕ್ಲಿಕ್ ಮಾಡ್ಕೊರಿ. ಮಾಡ್ಕೊಂಡು ಬಳಕ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಅಂತ ಸರ್ಚ್ ಮಾಡ್ಬೇಕು ರೀ. ಇಲ್ಲಿ ಬಂತು ನೋಡ್ರಿ, ಇದು ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಅಂತ ಇದ್ರ ಮ್ಯಾಗ ಕ್ಲಿಕ್ ಮಾಡ್ಕೊರಿ. ಆಟೋಮೆಟಿಕ್ಕಾಗಿ OTP ತೋತ ಯಾಡ್ ಆಗ್ತದೆ ಅಕೌಂಟ. ಆಲ್ರೆಡಿ ಬತ್ತು ನೋಡ್ರಿ. ಇಲ್ಲೇನದ ಏನು ಬತ್ತಂದ್ರೆ ರೀಸ್ಟಾರ್ಟ್ ಪಿನ್ ಹತ್ತಿರದ ಇದ್ರ ಮ್ಯಾಗ ಕ್ಲಿಕ್ ಮಾಡ್ಕೊರಿ. ಇರ್ತೈತಿ ನಿಮ್ಗೆ ಡೆಬಿಟ್ ಕಾರ್ಡ್ ಸದ್ಯಕ್ಕೆ ಇದ್ರ ಮ್ಯಾಗ ಚಾಲೂ ಆಗಲಾಗ್ಯಾವ. ಅದಕ್ಕಲ್ಲಿ ಆಧಾರ್ ಕಾರ್ಡ್ ಐತಲ್ಲ ಲಿಂಕ್, ನಿಮ್ಮ ಆಧಾರ್ ಕಾರ್ಡಿಗೆ ಯಾವ ಮೊದಲೇ ಹೇಳಿದಿಲ್ಲ ಈ ವಿಡಿಯೋದಲ್ಲಿ, ಒಂದು ಆಧಾರ್ ಕಾರ್ಡಿಗೆ ಒಂದು ಅಕೌಂಟ್ ಅದಾಗ ಬ್ಯಾಂಕ್ ಅಕೌಂಟ್ ಇತ್ತು, ಗ್ರಾಮೀಣ ಬ್ಯಾಂಕ್ ಇತ್ತಂದ್ರೆ ಒಂದೇ ಅಕೌಂಟ್ಲೇ ಆಗುತ್ತೆ. ಆಧಾರ್ ಕಾರ್ಡ್ ಮ್ಯಾಗ ಹೊಡಿತಿಲ್ಕತ್ತೀನಿ ಈಗ ಕನೆಕ್ಟ್ ಅಂತ ಹೊಡೆಯೋದು. ಆಟೋಮೆಟಿಕ್ಕಾಗಿ OTP ತೋತದಿರೋದು ಏನಿಲ್ಲ. ಸದ್ ಏನು ಮಾಡ್ಬೇಕಂದ್ರೆ ಸ್ಟಾರ್ಟಿಂಗ ನಿಮ್ಮ ಫಸ್ಟಿಗೆ ಆಧಾರ್ ಕಾರ್ಡ್ನ 6 ನಂಬರ್ ಇರುತ್ತವಲ್ಲ, 6 ಆಧಾರ್ ಕಾರ್ಡ್ ನಂಬರ್ ಹಾಕ್ಬೇಕ್ರಿ. ಈಗ 6 ನಂಬರ್ ಹಾಕ್ರಿ. ಈಗ ಆಧಾರ್ ಕಾರ್ಡ್ದು ಈಗ ಆಲ್ರೆಡಿ ಹಾಕಿದ್ದೀನಿ. ಬ್ಯಾಗ್ ತೊಗೊಂಡು ಕನೆಕ್ಟ್ ಅಂತ ಹೊಡ್ರಿ. ಆಟೋಮೆಟಿಕ್ ಆಧಾರ್ ಕಾರ್ಡ್ OTP ಆಟೋಮೆಟಿಕ್ಕಾಗಿ ತೋರ್ತದೆ. ನಾವು ಏನು ಮಾಡೋದು ಏನು ಸೆಟ್ಟಿಲ್ಲ. ಅಕಸ್ಮಾತ್ ಇರ್ಲಿಕ್ಕನ್ನು ನಿಮ್ಗೆ ನಾರ್ಮಲಾಗಿ ಮೆಸೇಜ್ನು ಬಂದಿರ್ತೈತಿ, ಅದು ಬರ್ಲಿಕ್ಕಂದ್ರೆ ಕಾಪಿ ಮಾಡ್ಕೊಂಡು ಹಾಕ್ಬಿಡ್ರಿ. ಯಾವ ಥರ ಅನ್ನೋದು ನೋಡಿರಿ, ಇಲ್ಲಿ ತೋರಿಸ್ತೀನಿ. ಇಲ್ಲಿ ಆಲ್ರೆಡಿ ಬಂದೈತಿ ನೋಡಿರಿ. ಅಕಸ್ಮಾತ್ ಬರ್ಲಿಕ್ಕೆ ಈ ಥರ ಹಾಕೋರಿ. ಆಟೋ ರಿಪ್ಲೇನು ತೋತಿರ್ತೈತಿ. ಬ್ಯಾಂಕಿಂಗ್ ಅಕೌಂಟದು ಡೈರೆಕ್ಟಾಗಿ ತೋತ್ ನೋಡ್ರಿ. ಇದು ಇಲ್ಲಿ ನೆಕ್ಸ್ಟ್ ತೊಡ್ಕೋರಿ. ಮುಂದೆ ಈ ಸದ್ದು ಏನು ಮಾಡ್ಬೇಕಂದ್ರೆ ಹೊಸದಾಗಿ ನೀವು ಹೊಸ ಪಿನ್ ಇಡ್ಬೇಕು. ಈಗ ಅಂದರೆ ನೀವು ಯಾರ್ಯಾರು ರೊಕ್ಕ ಹಾಕೋಬೇಕಾಗಿರ್ತದಲ್ಲ ಅದೇ ನಂಬರ್ ಅದು ಹೊಡೆಯತ್ತಿ. ಇದು ನಂಬರ್ ಹೊಡೆದ್ರೆ ಹೋಗುತ್ತಾ. ಅದು ನಿಮ್ಗೆ ಆಲ್ಮೋಸ್ಟ್ ಎಲ್ಲರೂ ಗೊತ್ತಿರ್ತೈತಿ. ಏನು ಹೇಳ್ಬೇಕಾಗಿರುತ್ತೆ ನಾನು ಹೇಳ್ತೀನಿ. ಅದು ಹಾಗಾಗಿ ನೀವು ಏನೇನು ಪಾಸ್ವರ್ಡ್ ಇಡ್ತಿರಲ್ಲ ಆ ಪಾಸ್ವರ್ಡ್ ಇಡ್ಬೋದು. ನೀವು ಬೇಕಾದ ಇಡ್ಬೋದು. ಇದು ಒಂದು ತೋರ್ಸೋಕ್ಕಾಗಲ್ಲ. ನೀವು 6 ನಂಬರ್ ಇರ್ತೈತಿ, 6 ನಂಬರ್ ಒಂದು ಇಡ್ರಿ. ಒಂದು ಸಾರಿ ಹೊಡೆದೆ ಅದೇ ಸೇಮ್ ಅದೇ ಹೊಡಿಬೇಕು ನೀವು. ಅಕಸ್ಮಾತ್ ಆಗಿ ಹೊಳ್ಳಿ ತೊಳಿಲ್ಲಪ್ಪ ಅಂದ್ರೆ ಏನು ಮಾಡ್ಬೇಕಂದ್ರೆ ಹಳಿ ಪಿನ್ ಇಟ್ಟಿರ್ತಿರಲ್ಲ ಆ ಪಿನ್ ಅದು ನನ್ನ ಟೈಮ್ ತೊಳಲ್ಲ. ಹೊಸದು ಇಡ್ರಿ, ಮತ್ತೊಂದು ಏನರ ಹೊಸ ಪಿನ್ ಇಡ್ರಿ, ಅಂದಾಗಿ ತೋತೈತಿ. ಇದು ಹಳಿದು ತೆಗೆದು ಮತ್ತೊಂದು ಹೊಸ ಥರ ಇಡ್ರಿ, ಅಂದಾಗಿ ತೋತೈತಿ. ಬರೀ ಇದು ಸೆಟ್ ಹೆಂಗತ್ತ ನೋಡ್ರಿ. ಈಗ ನೋಡ್ರಿ ಸೆಟ್ ಆಗ್ಲತ್ತೈತಿ. ಆಟೋಮೆಟಿಕ್ಕಾಗಿ ಡನ್ ಆಗುತ್ತೆ ಈಗ ಅಕೌಂಟಿಗೆ. UPI ಸೆಟ್ ಆಯಿತು ಆಲ್ರೆಡಿ. ಆಲ್ರೆಡಿ ಸೆಟ್ ಆಗಿಬಿಡ್ತು. ಡನ್ ಅಂತ ಹೊಡೆಯೋದು. ಇಲ್ಲಿ ಸೆಟ್ ಐತೆ ನೋಡ್ರಿ ಆಲ್ರೆಡಿ ಅಕೌಂಟ. ಇಲ್ಲಿ ಏನು ಮಾಡ್ಬೇಕಪ್ಪ ಅಂದ್ರೆ ಒಳ್ಳೆ ನಿಮ್ಮ ಏನು ಪಾಸ್ವರ್ಡ್ ಇಟ್ಟಿರ್ತಿರಲ್ಲ ಅದು ಹೊಡೀರಿ. ಈಗ ಆಲ್ರೆಡಿ ₹2 ಐತಿ ನನ್ನ ಅಕೌಂಟ್ದಾಗ. ಇದ್ರೊಳಗೆ ಸ್ಟಾರ್ಟ್ ಆಯಿತು. ಇಲ್ಲಿ ಹಳೇದಾಯ್ತು ನೋಡಿರಿ. ಚೆಕ್ ಬ್ಯಾಲೆನ್ಸ್ದಾಗ ಹೋಗಿ ಹಳೇದೊಳಗೆ ತೋರಿಸ್ತೀನಿ.
ಇನ್ನೊರು ಭೀ ಅದೇನು ತೋರಿಸ್ತದ. ಇಲ್ಲಿ ನೋಡಿರಿ ಟೆಕ್ನಿಕಲ್ ಇಶ್ಯೂ ಬರ್ತೈತಿ, ಹಾಗಾಗಿ ಅದು ಏನು ಮಾಡೋಕ್ಕೆ ಹೋಗ್ಬೇಡ್ರಿ, ಅಷ್ಟೇ ಬಿಟ್ರೆ ನಡೀತೈತಿ. ಈ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಮತ್ತು ಯಾರಿಗೆ ನಿಮ್ಮ ಫ್ರೆಂಡ್ಸ್ಗೆ ಗೊತ್ತಿಲ್ಲ ಅಂದ್ರೆ ಈ ಥರ ಡೇಟಾ ಮಾಡಿರಿ. ಆಧಾರ್ ಕಾರ್ಡ್ ಮ್ಯಾಗ ಆಗುತ್ತೆ. ಸದ್ಯಕ್ಕೆ ನಿಮ್ಗೆ ಬೇಕಂದ್ರೆ ಮುಂದೆ ATM ಕಾರ್ಡ್ ನಿಮ್ಮ ಬ್ಯಾಂಕಿಗೆ ಹೋಗಿ ಈ ಸದ್ಯಕ್ಕೆ ಇಷ್ಟೇ ಚಾಲೂ ಐತಿ. ಬೇಕಂದ್ರೆ ATM ಕಾರ್ಡ್ನು ಕೊಡ್ತಾರೆ, ಅದ್ರ ಮ್ಯಾಗೂ ಮಾಡ್ಕೋಬೋದು ರೀ. ಈ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ. ನಿಮ್ಮ ಸಮಸ್ಯೆಗಳು ಏನಿದ್ರೆ ಆ ಕಮೆಂಟ್ದಾಗ ನನಗೆ ಎಷ್ಟು ಗೊತ್ತೈತಿ ಅದು ಅಷ್ಟು ಹೇಳ್ತೀನಿ. ಧನ್ಯವಾದ. ಇಷ್ಟ ಆಗಿತ್ತು ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿರಿ ಅಷ್ಟೇ.